ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಸ್ತೆ ಅಪಘಾತದಲ್ಲಿ ಯಾವ ಊರು ಸರ್? ಎಷ್ಟು ಜನ ಮಕ್ಕಳು ಏನು ಸರ್? ಸರ್ ಅವರು ಹುಟ್ಟಿ ಬೆಳೆದದ್ದು ನರಗುಂದ ತಾಲೂಕು ಬನಹಟ್ಟಿ ಸರ್, ಒಂದು ಹಳ್ಳಿ. ಅವರು ಶಿಕ್ಷಣ ಆಗಿದ್ದು, ಅವ್ರು ಬೆಳೆದದ್ದು ಎಲ್ಲ ಸವದತ್ತಿ ತಾಲೂಕು ಮುರುಗೋಡು. ಅವ್ರ ತಂದೆಯವರು ಸುಮಾರು 20-25 ವರ್ಷದಿಂದ ಮುರುಗೋಡು ಕಡೆನ ನೌಕರಿ ಮಾಡ್ತಿದ್ರು ಸರ್. ಆಶ್ರಯ ಸ್ಕೂಲ್ ವಾರ್ಡನ್ ಇದ್ದರು. ಹೀಗಾಗಿ ಅಲ್ಲೇ ಬಳಗ ಭಾಳ ಇರೋದ್ರಿಂದ ಅವರೆಲ್ಲ ಸ್ನೇಹಿತರು ಸೇರಿ ಅಲ್ಲೇ ಮನೆ ಕಟ್ಟಿದರು. ಇವರೆಲ್ಲ ಸಿದ್ದನಗೌಡರು, ಅವರು ಬಾಲ್ಯ ಸ್ನೇಹಿತರು, ಅವ್ರ ಊರಿನವರು, ಅವ್ರ ಕುಟುಂಬ ವರ್ಗದ ಜೊತೆ ಸತ ಯಾವಾಗಲೂ ನಿಲ್ಲವರು. ಶಿವಣ್ಣ ಅಭಿಮಾನ ಭಾಳ ಅವ್ರಿಗೆ ಸರ್. ಅವರು ರೀಸೆಂಟಾಗಿ ಒಂದೂವರೆ ತಿಂಗಳಿಂದ ಹಾವೇರಿ ಲೋಕಾಯುಕ್ತ ಅಧಿಕಾರಿಯಾಗಿ ಅಲ್ಲಿ ಚಾರ್ಜ್ ವಹಿಸಿದ್ರು. ವೀಕೆಂಡಿಗೆ ಅವರು ಕುಟುಂಬ ವರ್ಗದ ಜೊತೆ 2 ದಿವಸ ಗದಗಿಗೆ ಇರಬೇಕಂತ ಹೋಗುವಾಗ ಸರ್, ಅಣ್ಣಿಗೇರಿ ಹತ್ರ ಡಿವೈಡರ್ಗೆ ಏನೋ ಹೊಡೆದು ಆಕ್ಸಿಡೆಂಟ್ ಆಗಿ ತೀರಿ ಹೋದ್ರು ಸರ್. ಭಾಳ ಒಳ್ಳೆಯ ಅಧಿಕಾರಿ ಇದ್ರು ಸರ್. 2 ಜನ ಗಂಡು ಮಕ್ಕಳು ಸರ್. ಒಬ್ಬ 10ನೇ ವರ್ಗ, ಒಬ್ಬ 6ನೇ ವರ್ಗ. ಸಣ್ಣ ಮಕ್ಕಳು ಸರ್. ಗದಗ್ನಾಗ ಇದ್ರು ಸರ್. ಅವ್ರು ಗದಗ್ನಲ್ಲಿ ಅವ್ರ ಹೆಂಡತಿ ಊರು ಮುಂಡರ್ಗಿ. ಗದಗ್ನಾಗ ಅವರು ವಾಸ್ತವ್ಯ ಇತ್ತು ಸರ್. ಇಲ್ಲ ಸರ್, ಇಲ್ಲ. ಬೈಲೊಂಗಲ್ ಸಿಪಾಯಿ ಇದ್ದರು. ಅಲ್ಲಿಂದ ಬೆಂಗಳೂರು ಲೋಕಾಯುಕ್ತ ಪೋಸ್ಟಿಂಗ್ ಆಯ್ತು ಸರ್. ಆಮೇಲೆ ರೀಸೆಂಟಾಗಿ ಒಂದೂವರೆ ತಿಂಗಳಿಂದ ಹಾವೇರಿಗೆ ಬಂದಿದ್ರು ಸರ್, ಲೋಕಾಯುಕ್ತ ಆಫೀಸರ್ ಆಗಿ. ಅಲ್ಲಿಂದ ಈ ಥರ ಆಗ್ಬಿಟ್ಟು ಒಳ್ಳೆ ಆಫೀಸರ್, ಒಳ್ಳೆ ಕುಟುಂಬ ನಮ್ಮದು ಸರ್. ಭಾಳ ಪೊಲೀಸ್ ಇದ್ರು ಸರ್. ಭಾಳ ದಯ ಅಫ್ಜಲ್ಪುರದಾಗ ಕೆಲಸ ಮಾಡಿದ್ರು ಸರ್. ಅಲ್ಲಿಂದ ಬಂದರು. ಪಂಚಾಕ್ಷರಿ ಸಾಲಿಮಠ ಅವರು, ನಾವು ಒಂದು ಅವರ ಕುಟುಂಬ ಮತ್ತು ನಮ್ಮ ಕುಟುಂಬ ಸತತ ಮೊದಲಿಂದನೂ ಕೂಡ ಜೊತೆಯಾಗಿ ನಾವು ಕೂಡ ಬೆಳೆದಿದ್ದು. ಸ್ವಗ್ರಾಮ ಮುರುಗೋಡದಲ್ಲೇ ಅವರು ಎಜುಕೇಷನ್ ಎಲ್ಲ ಕೂಡ ಆಗಿದ್ದು. ಅವರೊಬ್ಬರು ಕಠಿಣ ಪರಿಶ್ರಮಿಯಾಗಿ ಸ್ವಂತ ಒಂದು ಬಲದಿಂದ ಅವರು PSI ಆಗುವ ಮೂಲಕ ನೇಮಕಾತಿ ಹೊಂದಿ ಬಹಳ ಒಂದು ದಕ್ಷ ಅಧಿಕಾರಿಯಾಗಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ರು. ಯಾವುದೇ ಒಂದು ಹುದ್ದೆ ಅನುಭವ ಕೂಡ ಇರಲಿಲ್ಲ. ಅಂಥ ಒಬ್ಬ ವ್ಯಕ್ತಿನ ನಿಜಕ್ಕೂ ಕೂಡ ಕಳೆದುಕೊಂಡಿದ್ದು ನಿಜಕ್ಕೂ ಕೂಡ ಭಾಳ ಅಂದ್ರೆ ಭಾಳ ಅವರ ಕುಟುಂಬ ವರ್ಗ ನಮಗೆ ಎಲ್ಲ ಅಷ್ಟೇ ಅಲ್ಲ, ಇಡೀ ಒಂದು ನಮ್ಮ ಈ ನಾಡಿನ ಒಂದು ಬಹಳ ಒಂದು ದುಃಖದ ವಿಷಯ ಆಗಿದೆ. ನಿಜಕ್ಕೂ ಅವರ ಇದನ್ನು ಅರಗಿಸ್ಕೋದು ಕೂಡ ಕಷ್ಟ ಆಗ್ತಾಯಿದೆ. ನಿನ್ನೆ ಅವರು ತಮ್ಮ ಡ್ಯೂಟಿ ಮುಗಿಸ್ಕೊಂಡು ಅವರ ಈಗ ಮನೆ ಗದಗದಲ್ಲಿ ಮಾಡಿರೋದ್ರಿಂದ ಅಲ್ಲಿಗೆ ಹೊರಟಿದ್ರು. ಅವರು ಹೋಗ್ತಾ ಇರಬೇಕಾದ್ರೆ ಅದು ಏನಾಯಿತು ಗೊತ್ತಿಲ್ಲ. ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಡಿವೈಡರ್ಗೆ ಹೊಡೆದು ಅಪೋಸಿಟ್ ಸೈಡ್ ಕಾರ್ ಜಂಪ್ ಆಗಿ ಅಲ್ಲಿ ಗಟರ್ನಲ್ಲಿ ಹೋಗಿ ಸುಮಾರು ಒಂದು 200-250 ಮೀಟ್ರದಷ್ಟು ಅದು ಕಾರ್ ರನ್ ಆಗಿ ಅಲ್ಲಿ ಹೋಗಿ ನಿಂತು ಅದು ಅಲ್ಲಿ ಇಗ್ನಿಷನ್ ಸ್ಟಾರ್ಟ್ ಆಗಿ ಬರ್ನಿಂಗ್ ಸ್ಟಾರ್ಟ್ ಆಗಿಬಿಡ್ತಂತೆ. ಹೀಗಾಗಿ ಅದು ಅವರು ಬೆಲ್ಟ್ ಹಾಕಿದ್ದಕ್ಕೆ ಓಪನ್ ಕೂಡ ಆಗಿಲ್ಲ. ಸುಟ್ಟು ಅಲ್ಲೇ ಬಾಡಿ ಅಲ್ಲೇ ಕರೆಕ್ಟ್ಲಿ ಕೂಡ ಆಗಿ ಯಾವುದೇ ಗುರ್ತು ಹಿಡಿದಂಥ ಸ್ಥಿತಿ ಒಳಗೆ ಗಾಡಿ ನಂಬರ್ ಮ್ಯಾಗೆ ಟ್ರೇಸ್ ಮಾಡಿ ಅವರ ಕೈಯಲ್ಲಿ ಉಂಗುರ ಇದ್ರ ಮೇಲಿನ ಅದು ಐಡೆಂಟಿಫೈ ಕೂಡ ಆಗುವಂಥ ಪರಿಸ್ಥಿತಿ ಅಲ್ಲಿ ಕಂಡು ಬಂತು. ಅವರ ಅಂತ್ಯ ಸಂಸ್ಕಾರ ಸ್ವಗ್ರಾಮ ಮುರುಗೋಡದಲ್ಲಿ ಸುಮಾರು 12 ಗಂಟೆಗೆ ನಡೀತಾ ಇದೆ. ನಾವು SF ಸಿದ್ದನಗೌಡ್ರು ಅಂತೇಳಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರೇ. ಇಲ್ಲ ಇನ್ನು ಪೋಸ್ಟ್ ಮಾರ್ಟಮ್ ಆಗಬೇಕು. ನಿನ್ನೆ ರಾತ್ರಿ ಅಣ್ಣಿಗೇರಿ ನಿಯರ್ ಪಂಚಾಕ್ಷರಿ ಸಾಲಿಮಠ್ ಅಂತೇಳಿ ಸರ್ಕಲ್ ಇನ್ಸ್ಪೆಕ್ಟರ್ ಹಾವೇರಿ ಲೋಕಾಯುಕ್ತಿದ್ರು. ಅವರು ಗದಗಿಂದ ಹಾವೇರಿ ಊರಿಗೆ ಹೋಗ್ತಿದ್ರು. ಅವ್ರ ಮನೆಯವ್ರನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತಾಯಿದ್ರು. ಅವ್ರ ಮುಂದೆ ಡಿವೈಡ್ರಿಗೆ ಅದು ಆಕ್ಸಿಡೆಂಟ್ ಆಗಿ ಮುಂದೆ ಅದು ಬೆಂಕಿ ಅನಾಹುತ ಆಗಿ ತೀರ್ಕೊಂಡ್ರು.
ಸಾಲಿಮಠ ಪಂಚಾಕ್ಷರಿ ಭಾಳ ಒಳ್ಳೆಯ ಹುಡುಗ. ಕೇವಲ 22 ವಯಸ್ಸಿನಲ್ಲೇ ಅವನು PS ಆಗಿ ಮೆರಿಟ್ನಾಗಿ ಪಾಸಾಗಿ ಸುಮಾರು ಒಂದು 25 ವರ್ಷ ಭಾಳ ಒಳ್ಳೆ ಉತ್ತಮವಾದ ಸರ್ವಿಸ್ ಮಾಡಿದ್ದ. ಮತ್ತು ಎಲ್ಲರ ಯಾವುದೇ ಊರಿಗೆ ಟ್ರಾನ್ಸ್ಫರ್ ಆಗಿ ಹೋದರೂ ಕೂಡ ಆ ಜನನೂ ಅವ್ರನ್ನೆಲ್ಲ ಮೆರವಣಿಗೆ ಮಾಡಿ ಕಳಿಸಿದ್ರು. ಅಂದ್ರೆ ಅಂಥ ಒಳ್ಳೆಯ ವ್ಯಕ್ತಿತ್ವ ಇದ್ದವ. ಅವ್ರಿಗೆ 2 ಮಕ್ಕಳು ಅದಾವು. ಅವ್ರ ಮನೆಯವರು ಕೂಡ ಇಂಜಿನಿಯರು, ಒಳ್ಳೆಯ ಸಂಸ್ಕಾರ ಅಂತಾರೆ. ಅವ್ರ ಫಾದರು ಕೂಡ ಸಮಾಜ ಕಲ್ಯಾಣ ಇಲಾಖೆ ವಾರ್ಡನ್ ಆಗಿದ್ದರು, ಈಗ ರಿಟೈರ್ಡ್ ಆಗ್ಯಾರ. ಭಾಳ ಒಳ್ಳೆಯ ವ್ಯಕ್ತಿತ್ವ ಹುಡುಗ. ಯಾವುದು ಕೂಡ ದುಡ್ಡು ಗಿಡ್ಡು ಯಾವುದೂ ಆಶೆ ಮಾಡ್ದೆ ಒಳ್ಳೆಯ ಹುಡುಗ. ಮಾತ್ರ ಭಾಳ ಒಳ್ಳೆಯ ಹುಡುಗ. ಇವತ್ತು ಕಳ್ಕೊಂಡಿದ್ದೀರಿ ಸರ್. ಕಳ್ಕೊಂಡೈತಿ. ಎಲ್ಲರಿಗೂ ಭಾಳ ದುಃಖ ಆಗೈತೆ. ನಮ್ಮೆಲ್ಲ ಸರ್ಕಲ್ಗೆ ಆಗಿರ್ಬೇಕು, ಫ್ರೆಂಡ್ಸ್ ಆಗಿ. ಅವರು ಕೂಡ ಅವನು ಕೂಡ ನನಗೆ ಹತ್ತಿರದ ಸಂಬಂಧಿ. ಥ್ಯಾಂಕ್ ಯು. ಓಕೆ.